ಇಷ್ಟೆಲ್ಲ ವಿಷಯ ನನಗೆ ಕಾನೂರಿನಲ್ಲಿ ಸಿಕ್ತು. ಸದಾಶಿವನ ಜಾಡಿಡ್ಕೊಂಡೇ ಬಂದೆ. ಮೊದಲೇ ನಾನು ಕಸಬುದಾರ. ಎಲ್ಲಿ ಏನು ವಿಚಾರ ನಡೆದ್ರು ಅದನ್ನು ಚೆನ್ನಾಗಿ ಗ್ರಹಿಸಬಲ್ಲೆ. ಹುಡುಕೊಂಡು ಬಂದ ದಾರಿ ಇಲ್ಲಿಗೆ ತಂದು ನಿಲ್ಲಿಸ್ತು ನೋಡು. ಕಾನೂರು ನನಗೀಗ ಕನಸಿನ ಮಾತು. ನನ್ನ ಹೊಸ ಜೀವನನ ಕಟ್ಕೋಬೇಕು ಅಂತ ನಾನು ಇಲ್ಲಿಗೆ ಬಂದೆ. ಈಗ ನೀವು ಪುನಃ ಇಲ್ಲಿಗೆ ಬರೋದ್ರಿಂದ ಅಪಾಯ ಜಾಸ್ತಿ ಆಗತ್ತೆ. ಕಾಡಿನಲ್ಲಿರೋರಿಗೆ ಕಾಡೇ ಜೀವನ, ನಾಡಿಗೆ ಬಂದ್ರೆ ನರಕ ಅವ್ರ ಜೊತೆಗಾರ ಜೀವನ. ಚಂದ್ರ, ಏನು ಹೇಳ್ತಿದೀಯ ನೀನು? ಹೇಳೋದಕ್ಕೆ ಇನ್ನೇನಿದೆ? ಸದಾಶಿವನವ್ರಿಗೆ ಮುಜುಗುರ ಆಗಬಾರ್ದು. ಹಾಗೇನಾದರೂ ಆದರೆ ಅದು ನನ್ನ ಮನಸ್ಸಿಗೆ ನೇರವಾಗಿ ನೋವನ್ನುಂಟು ಮಾಡುವಂಥ ಸಂಗತಿ. ನೀವು ಪದೇ ಇಲ್ಲಿಗೆ ಬರಬೇಡಿ. ನೀವೆಷ್ಟೇ ಸಲ ಇಲ್ಲಿ ಬಂದು ನನ್ನ ಕಾಲು ಬುಡದಲ್ಲಿ ನಿಂತ್ಕೊಂಡ್ರು ನಾನು ಹೊಸ ಸಂಬಂಧನ ಕಟ್ಟು ಹಾಕೋದಕ್ಕೆ ಸಾಧ್ಯ ಇಲ್ಲದೆ ಇರೋ ಮಾತು. ಬತ್ತು ಹೋಗಿರೋ ಭಾವನೆಯನ್ನು ಈ ಕೆರೆಯಲ್ಲಿ ಮತ್ತೆ ಹೊಸ ವರ್ತೆ ಹುಟ್ಟಲಾರ್ದು. ಅದು ನನಗೂ ಗೊತ್ತಿದ್ದು ಪುನಃ ನನ್ನನ್ನು ಹುಡುಕೋ ದುಸ್ಸಾಹಸ ಯಾಕೆ ಮಾಡಿದ್ರಿ? ಅದು ಆಗಲ್ಲ. ಹೇಗೂ ಅಲ್ಲ. ನಿನ್ನ ಕೈ ಅಡಿಗೆ ರುಚಿ ನೋಡಬೇಕು ಅಂತ ಇದ್ದಕ್ಕಿದ್ದ ಹಾಗೆ ನನಗೆ ಕಾಡಿನಲ್ಲಿ ಆಸೆ ಹೋಯ್ತು. ಅಲ್ಲಿ ಯಾವಾಗಲೂ ಗೆಡ್ಡೆ ಗೆಣಸು, ಯಾವಾಗೋ ಕೆಲವೊಮ್ಮೆ ಅರ್ಧಂಬರ್ಧ ಖಾರ ಹಾಕಿರೋ ಸಾಂಬಾರು, ಒಣ ಅನ್ನ. ಅದೊಂದು ನರಕ ಸೃಷ್ಟಿ ಮಾಡಿದವರು ನೀವು, ಅದರಲ್ಲಿ ಜೀವನ ಮಾಡೋರು ನೀವು. ಮಾಡಿದ್ದುಣ್ಣೋ ಮಹಾರಾಯ. ಉಪದೇಶ ಮಾಡೋದು ಒಳ್ಳೇದಲ್ಲ ಅಂತ ನಾನು ಹೇಳೋದಿಲ್ಲ, ಆದರೆ ಈಗ ಟೈಮ್ ವೇಸ್ಟ್ ಮಾಡಬಾರ್ದು. ಟೈಮ್ ಮುಖ್ಯ. ಸಮಾಜಕ್ಕೆ ಒಳ್ಳೇದಾಗದೇ ಇರುವಂಥ ಈ ಸಮಯ ಎಷ್ಟು ಉರುಳಿದ್ರೆ ಎಷ್ಟು, ಹೇಗೆ ಹೋದ್ರೆ ಎಷ್ಟು? ಚಂದ್ರ, ಊಟ ಕೂತ್ಕೊಳ್ಳಿ. ಚಂದ್ರವತಿ, ಮನೆ ಬಹಳ ಚೆನ್ನಾಗಿದೆ. ಇದು ಸದಾಶಿವನಿಗೆ ಜಿಲ್ಲಾಡಳಿತ ನೀಡಿರೋ ಉಂಬಳಿ ಅಲ್ವಾ? ಎಂಥ ನಿರ್ಲಿಪ್ತ ಇವಳನ್ನು ಕೈ ಹಿಡಿದು ಹೋಲಿಸ್ಕೊಳ್ಳೋದಕ್ಕೆ ನನ್ನಿಂದ ಆಗಲಿಲ್ಲ. ಎಂಥ ನಿರ್ಭಾಗ್ಯವಂತ ನಾನು. ಚಂದ್ರವತಿ, ಬಾಗಿಲಿಗೆ ಬೇಡ. ಯಾರು ನೋಡ್ಬಿಟ್ಟು ಬಾಗ್ತೀವಿ. ದಯವಿಟ್ಟು ಪ್ಲೀಸ್ ಚಂದ್ರವತಿ. ಬಂದಿರೋದು ನನ್ನ ಮನೆಗೆ, ಯಾರು ಅಂತ ನೋಡದೆ ಇರಕ್ಕಾಗತ್ತಾ? ಸದಾಶಿವರ ಮನೆನಾ? ಹೌದು. ಇಲ್ಲಿ ಚಂದ್ರವತಿ ಅಂತ ಇರ್ತಾರಲ್ವಾ? ನಾನೇ ಅವಳು. ಓಹೋ, ನೀವೇನಾ ಆ ನಟೋರಿಯಸ್ ಮೂರ್ತಿ ಹೆಂಡತಿ?
ಗೊತ್ತಿಲ್ಲ. ಇಲ್ಲೇ ತಾನೆ ಹುಡುಕ ಒಳಗಡೆ. ಬಿಟ್ಬಿಡಿ ಸರ್. ಯಾವತ್ತೂ ಸಮಾಜ ವಿರೋಧಿ ಕೆಲಸ ಮಾಡೋದಿಲ್ಲ. ನ್ಯಾಯಯುತವಾಗಿ ಹೋಗ್ತೀನಿ. ಬಿಟ್ಬಿಡಿ ಸರ್, ಪ್ಲೀಸ್ ಪ್ಲೀಸ್. ನಾನು ಸರೆಂಡ್ ಆಗ್ತೀನಿ ಸರ್, ಪ್ಲೀಸ್ ಸರ್, ಪ್ಲೀಸ್ ಪ್ಲೀಸ್ ಪ್ಲೀಸ್. ಚಂದ್ರವತಿ, ವಿಧಿ ಲೀಲೆಯಿದು ಅರಿವನಿದನಿಂದು ಹೃದಯ ನಿಧಿಯಾಗಬೇಕು. ನೀನು ಸಿನಿಮಾದಲ್ಲಿ ಸೂಪರ್ ಆಗಿರ್ತಾರಲ್ಲ ಈ ಹೀರೋಯಿನ್ಗಳು, ಅವರಿಗೆ ಡ್ರೀಮ್ ಗರ್ಲ್, ಕನಸಿನ ರಾಣಿ ಅಂತ ಕರೀತಾರೆ. ಕನಸಿನ ರಾಣಿ ಅಂತೋಳು, ಕನಸಿನ ರಾಣಿ ಇಂತೋಳು ಅಂತ. ನೀನು ಬರ್ತಾ ಬರ್ತಾ ದೊಡ್ಡ ಕನಸಿನ ರಾಣಿ ಯಾಕೆ ಹೊಟ್ಟಿದ್ಯಲ್ಲ? ಯಾಕ? ಏನು ಹಾಗಂದ್ರೆ? ಮತ್ತಿನ್ನೇನು, ಕಾದಂಬರಿ ಓದೋದು, ಕಲ್ಪನೆ ಮಾಡೋದು, ಕನಸು ಕಂಡು ಗಿಟಾರ್ ಅಂತ ಕಿರಿಚ್ಕೊಳ್ಳೋದು. ಕನಸು ಮತ್ತು ಕಿರಿಚುವಿಕೆ ಇದೆಯಲ್ಲ, ಒಂಥರ ಅನ್ವಾಂಟೆಡ್ ಅಲಾರಾಮ್ ಇದ್ದಾಗ ಎಷ್ಟೆಷ್ಟೊತ್ತಿಗೋ ಹೊಡ್ಕೊಳ್ಳುತ್ತೆ. ನಮ್ಮ ಸುಖವಾದ ಸ್ವರೂಪ ಅನ್ನೋದು ನಿದ್ದೆನೂ ಹಾಳು, ಕಳಂಗಿ ಕೊಟ್ಟಿದ್ದು ದುಡ್ಡು ಹಾಳು. ನಿನಗೆ ನನ್ನಿಂದ ಅಷ್ಟು ತೊಂದರೆ ಆಗ್ತಿದೆ ಅಂದರೆ ನನ್ನ ಮನೆ ಬಿಟ್ಟು ಹೊರಟೋಗು, ಬೇರೆ ಮನೆ ಮಾಡ್ಕೊ. ನಿನ್ನ ಈ ಸೌಕಲ್ ಜೀವನನ ಸವಿಯೋಕೆ ನನ್ನ ಮನೆನೇ ಆಗ್ಬೇಕಾ? ಜಾಸ್ತಿ ಮಾತಾಡಬೇಡ, ನಾನು ಈಗಲೇ ಹೊರಟೆ. ಭಾಸ್ಕರ್ ಮಾವ, ಈ ಮಾತನ್ನು ಎಷ್ಟಲ್ಲಿ ಹೇಳ್ತಾ ಇದೆಯಾ ನೀನು? ಅಲ್ಲ, ಅಮ್ಮ ಕಿರ್ಚ್ಕೊಂಡು ಗಾಬರಿ ಆಗಿದ್ದಾಳೆ. ಈಗಲೂ ನಿಂಗೆ ತಮಾಷೆನಾ? ಅಯ್ಯ, ನಾಯಿ ಬಾಲಕ್ಕೆ ದಬ್ಬೆ ಕಟ್ತೀಯನಾ? ಹೋದ್ರೆ ಹೋಗ್ಲಿ ಬಿಡ. ಕಿರಣ, ಕೆಟ್ಟ ಕನಸು ಕಣೋ, ವಿಚಿತ್ರವಾಗಿದೆ. ಒಂದೊಂದ್ಸಲ ಅಳಬೇಕು ಅನ್ಸುತ್ತೆ, ಇನ್ನೊಂದ್ಸಲ ನಗಬೇಕು ಅನ್ಸುತ್ತೆ, ಮತ್ತೊಂದ್ಸಲ ಅಳಬೇಕು ಅನ್ಸುತ್ತೆ, ನಗಬೇಕು ಅನ್ಸುತ್ತೆ, ಒಂದೊಂದ್ಸಲ ಸುಮ್ಮನೆ ಇರಬೇಕು ಅನ್ಸುತ್ತೆ, ಇನ್ನೊಂದ್ಸಲ ಯಾರನ್ನಾದ್ರೂ ಹೊಡಿಬೇಕು ಅನ್ಸುತ್ತೆ. ಅಮ್ಮ, ಏನು ಹೇಳ್ತಾ ಇದ್ದೆ ನೀನು? ಏನಾಗಿದೆ ನಿಂಗೆ? ಹೀಗೆ ಹೇಳಿದ್ನಲ್ಲೋ ಅದೇ ಆಗ್ತಿದೆ. ನಿನ್ನ ಕಾವ್ಯನ ತೋಟದಲ್ಲಿ ನೋಡಿದಾಗಿಂದ ನನ್ನ ಮೈಯೆಲ್ಲ ನಡುತ್ತಾ ಇದೆ ಕಣೋ. ಅಮ್ಮ, ನಾನು ಯಾವ ತಪ್ಪನ್ನು ಮಾಡಿಲ್ಲ. ನೀನು ಒಂದೇ ವಿಚಾರದ ಬಗ್ಗೆ ಯೋಚನೆ ಮಾಡೋದನ್ನ ಮೊದಲು ಬಿಡು. ಆಗಲ್ಲ ಕಣೋ, ಕೆಲವೊಂದಿಷ್ಟು ವಿಷಯಗಳನ್ನ ಹೇಳ್ಕೊಳಕ್ಕಾಗಲ್ಲ, ಒಳಗೊಳಗೆ ಅನುಭವಿಸ್ಬೇಕು ಆ ನೋವನ್ನು. ಅಮ್ಮ, ಏನೂ ಆಗಲ್ಲ. ಒಂದು ಕೆಲಸ ಮಾಡು, ದೇವ್ರ ಸ್ಮರಣೆ ಮಾಡು, ನಿದ್ದೆ ಬರುತ್ತೆ. ಅಯ್ಯೋ, ನನ್ನ ಕೈಲಿ ಆಗಲ್ಲ ಕಣೋ ಕಿರಣ. ಅಮ್ಮ, ಬಾಯ್ಲೆ.
ಕೂತ್ಕೋ, ನಾನು ಹೇಳ್ಕೊಡ್ತೀನಿ. ಇಲ್ಲಿ ಹೇಳು. ರಾಮಸ್ಕಂದಂ ಹನುಮಂತಂ ರಾಮಸ್ಕಂದಂ ಹನುಮಂತಂ ವೈನತೇಯಂ ವೃಕೋದರಂ ವೈನತೆಯೇ ವೃಕೋದರಂ ಶಯನೇ ಸ್ಮರೇ ನಿತ್ಯಂ ಶಯನೇ ಸ್ಮರೇ ನಿತ್ಯಂ ದುಸ್ವಪ್ನಂ ತಸ್ಯ ನಶ್ಯತೆ. ದುಸ್ವಪ್ನಂ ತಸ್ಯ ನಶ್ಯತಿ. ಮಾಡ್ಕೊಳ್ಳೋ. ಈಗೇನಾಯ್ತು ಮಾವ? ನಿಮ್ಮಮ್ಮಂಗೆ ಒಂದೊಂದ್ಸತಿ ಅಂತ ಹೇಳಬೇಕು ಅನ್ಸುತ್ತೆ, ಇನ್ನೊಂದ್ಸಲಿ ನಗಬೇಕು ಅನ್ಸುತ್ತೆ, ಇನ್ನೊಂದ್ಸಲಿ ಮೌನಾಗಿರ್ಬೇಕು ಅನ್ಸುತ್ತೆ, ಒಂದೊಂದ್ಸಲಿ ಕಲ್ಲು ತಾನು ಹೊಡಿಬೇಕು ಅನ್ಸುತ್ತೆ. ಇವೆಲ್ಲ ಯಾವ್ದ್ರ ಲಕ್ಷಣ ಹೇಳು? ಹುಚ್ಚರ ಲಕ್ಷಣ. ಹೌದು ಕೊಣಕಂದ, ಸತ್ಯ. ನಾನು ಸತ್ಯವನ್ನೇ ಹೇಳೋ ನಾಸ್ಟ್ರೋಡಾಮಸ್. ಎಲ್ಲ ಲಕ್ಷಣಗಳು ಹುಚ್ಚಿನದೇ. ಎಲ್ಲ ಲಕ್ಷಣಗಳು ಹುಚ್ಚಿನದೇ. ಎಲ್ಲ ಲಕ್ಷಣಗಳು ಹುಚ್ಚಿನದೇ. ಎಲ್ಲ ಲಕ್ಷಣಗಳು ಹುಚ್ಚಿನದೇ. ನಾಟ್ ಡೌಟ್. ಸುಮ್ಮನೆ ಏನೇನೋ ಮಾತಾಡಬೇಡ ಕಿರಣ. ನಿಮ್ಮಮ್ಮನಿಗೆ ಹುಚ್ಚು ಹೆಚ್ಚಾಗದಂತೂ ದಿಟ. ನಂಗೆ ಹುಚ್ಚು ಇಲ್ಲ ನಿಂಗೆ ಹುಚ್ಚು, ನಮ್ಮಿಬ್ಬರಲ್ಲಿ ಯಾರಿಗೆ ಹುಚ್ಚು ಹೆಚ್ಚು ಅಂತ ತಲೆ ಕೆರ್ಕಬೇಕಾಗತ್ತೆ. ಅಮ್ಮ ಅಂದರೆ ನನಗೆ ದೇವ್ರ ಸಮ. ಅಂಥವಳ ಬಗ್ಗೆ ಕೀಳಾಗಿ ಮಾತಾಡಿದ್ರೆ ನಿನ್ನೆ ಮನೆಯಿಂದ ಓಡಿಸ್ತೀನಿ. ಆಯ್ತು, ಮೊದಲು ಕೈ ತೆಗಿ. ಉದ್ಕೆ ಪಟ್ಟಿಗಿರೋದ ಕ್ಷಣ ಸತ್ಯಗಳು ದೂರ ಆಗೋದಿಲ್ಲ. ನಿಮ್ಮಮ್ಮನ ಹುಚ್ಚು ಹೆಚ್ಚಾಗಿರೋದು